ತಪ್ಪುಗಳನ್ನು ತಿದ್ದುಕೊಂಡ. ಯಾಕಂದರೆ ಇಂದಿರಾ ಗಾಂಧಿ ಅವ್ರ ಜಾಗ OBC ಜನರ ಬಗ್ಗೆ ಇನ್ನುಳಿದ್ರ ಬಗ್ಗೆ ಕಾಳಜಿ ವಹಿಸಿಲ್ಲ. ಅದೇ ಕಾಲಕ್ಕೆ ವಿಶೇಷವಾಗಿ BJP ಬೆಳೆದ ಸ್ವತಃ ರಾಜೀವ್ ಗಾಂಧಿನ ಕಾರ್ಯಕರ್ತರಾದರು. ರಾಮ ಮಂದಿರದ ಬೀಗ ತೆಗೆದಿಸಿಂದ ಅದ ನಂತರ ಡೆವಲಪ್ಮೆಂಟ್ ಗೊತ್ತದ. ಶಾಹಭವನ ಕೇಸಲ್ಲಿ ಪಾಪ ಮುಸಲ್ಮಾನ ಹೆಣ್ಮಕ್ಳಿಗೆ ಒಂದು ಏನೋ ತಪ್ಪು ಮಾಡಿಬಿಟ್ಟು ತಪ್ಪು ಸಹಿಸಿಕೊಟ್ಬಿಟ್ಟು ಇವರು ಆ ಫಂಡಮೆಂಟಲಿಸ್ಟ್ ಮಾತು ಕೇಳಿ. ಇವೆಲ್ಲ ಕಾರಣದಿಂದಾಗಿ ಇವತ್ತು ಅನೇಕ ಸಮಸ್ಯೆಗಳಿಗೆ BJP ಮತ್ತು ಕಾಂಗ್ರೆಸ್ ಅಷ್ಟೇ ಜವಾಬ್ದಾರ. ನಾವು BJPಯಿಂದ ಬಯಸಿದ್ದು ಡಿಫ್ರೆಂಟ್ ಅಂತ ಆಡಳಿತವನ್ನು ಕೊಡಲಿಕ್ಕಾಗಿಲ್ಲ. ಕಾಂಗ್ರೆಸ್ ಮುಖ ಆಗಿಬಿಡ್ತದ. ಇವತ್ತು ಅದ ಕಾಂಗ್ರೆಸ್ಸಿನ ಒಬ್ಬ ಲೀಡರ್, ಯುವ ಲೀಡರ್ ರಾಹುಲ್ ಗಾಂಧಿ ದೇಶ ಸುತ್ತಾಕೋದು, ಬಸ್ಗಳು ಮಾಡೋದು, ಜನ ತಿಳ್ಕೊಳ್ಳೋದು, ಮಾಡೋದು, ಸಮಸ್ಯೆ ಪರಿಹಾರ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋದು, OBC SC ST ಅದಕ್ಕೆಲ್ಲ ಮೈನಾರಿಟಿಗಳೆಲ್ಲ ಒಂದು ನೆಲೆಯಲ್ಲಿ ತರುವಂಥದ್ದು ಇವೆಲ್ಲ ಮಾಡಿ ಇವತ್ತು ಹೊಸ ರೀತಿಯ ರಾಜಕಾರಣ ಮಾಡ್ತಾ ಇದ್ದಾರೆ ನಮ್ಮ ರಾಹುಲ್ ಗಾಂಧಿಯವರು. ಆ ಹೊಸ ರೀತಿಯ ರಾಜಕಾರಣಕ್ಕೆ ಆಸ್ಪದಗೊಂಗ ಈಗ BK ಹರಿಪ್ರಸಾದ್ ಅಂತ ಬಂದಿದ್ದಾರೆ. ಇದರಲ್ಲಿ BK ಹರಿಪ್ರಸಾದ್ DK ಶಿವಕುಮಾರ್ ಆರೋಪ ಸಾಕಷ್ಟು ಇರ್ಬೋದು. ಆದರೂ ಸಹಿತ ಅವರು ಕಟ್ಟರ್ ಕಾಂಗ್ರೆಸ್ಸಿಗರು ಮತ್ತು ಈಗ ಗ್ಯಾರಂಟಿದಿಂದ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ಇವೆಲ್ಲ ನೆಲೆಗಟ್ಟಿನಲ್ಲೇ ನಿನ್ನೆ ಮಾತಾಡಿದ ಪ್ರತಿಯೊಬ್ಬರು ಒಗ್ಗಟ್ಟಬೇಕು ಅಂತಂದರು. ಆದರೆ ಇವತ್ತು ಅದೇ ದಿಶೆಯಲ್ಲಿ ಮಾತಾಡ್ತಾ ಇನ್ನೊಂದಿಷ್ಟು ಮಾತು ಹೇಳೋದು ಒಂದು ಸಿಂಪಲ್ಲಾಗಿ ಇವತ್ತು BK ಹರಿಪ್ರಸಾದ್ ಮತ್ತು ಅದೇ ಕಾಲಕ್ಕೆ ಈ DK ಅವ್ರ ಮಧ್ಯೆ ಒಂದು ಹೊಂದಾಣಿಕೆ ಆಗಬಹುದು ಅಂತ. ಯಾಕಂದ್ರೆ ಮೂರು ಕಾಂಗ್ರೆಸ್ಸಿಗರು ಇಬ್ಬರು ಕಾಂಗ್ರೆಸ್ನ ಬಗ್ಗೆ ಗೊತ್ತು. ಅದೇ ಕಾಲಕ್ಕೆ ಹಳೆಯ ಕಾಂಗ್ರೆಸ್ಗೂ ಇವತ್ತಿನ ಕಾಂಗ್ರೆಸ್ಗೆ ಏನು ಅಂತರ ಗೊತ್ತದ. ಇವತ್ತು ರಾಹುಲ್ ಗಾಂಧಿ ಅವರಿಗೆ ಹೊಸ ಮಾರ್ಗದರ್ಶನ ಮಾಡುವಲ್ಲಿ, ಹೊಸ ವಿಚಾರಗಳು ಹೇಳುವಲ್ಲಿ ಇಬ್ಬರು ಸಮರ್ಥರಿದ್ದಾರೆ. ಅದರಲ್ಲೂ ಮುಖ್ಯವಾಗಿ BK ಹರಿಪ್ರಸಾದ್ ಅವರು ಪಕ್ಷವನ್ನು ಇನ್ನಷ್ಟು ಎತ್ತರಕ್ಕೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಎದುರಾಳಿ ಅಸಮಾನ್ಯರ ಮುಂದೆ ಅದಕ್ಕೆ ಸ್ಪಷ್ಟವಾಗಿ ಸಿದ್ಧಾಂತದ ಪ್ರತಿಯಾಗಿ ಮಾತಾಡುವಂಥದ್ದು, ಕಟ್ಟಲಾಗಿರುವಂಥದ್ದು ಅಂಥ ವ್ಯಕ್ತಿ ಬೇಕಾಗಿತ್ತು. ಆ ದಿಶೆಯಲ್ಲೇ ಒಳ್ಳೆ ಹೆಚ್ಚಿನ ಕಾಂಗ್ರೆಸ್ ಇಟ್ಟದ. ಇವತ್ತು BK ಹರಿಪ್ರಸಾದ್, DK ಶಿವಕುಮಾರ್, ಖರ್ಗೆ, ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯರಂಥ ಇಲ್ಲಿ ಎಲ್ಲ ನಾಯಕರು, ಗಟ್ಟಿಗಳ ನಾಯಕರು, ಹಿಂದುಳಿದವ್ರ ಪರವಾಗಿ ಧ್ವನಿ ಎತ್ತುವಂಥ ನಾಯಕರು ಇವತ್ತು ಕೂಡಿದ್ರಿಂದಾಗೆ ಕಾಂಗ್ರೆಸ್ಸನ್ನು ಅಳಿಸಿ ಹಾಕುವಂಥದ್ದು ಭಾಳ ಕಷ್ಟ BJPಗೆ ಅಂತ ಅನ್ನಿಸ್ತದೆ. ಇನ್ನು ಯಾವ ರೀತಿ ಇವ್ರು ವರ್ಕ್ ಮಾಡ್ಬೋದು ಮುಂದಿನ ಅನ್ನೋದು. ಈಗಂತ ಅಧಿಕಾರ ತೆಗೆದುಕೊಂಡಿದ್ದಾರೆ BK ಹರಿಪ್ರಸಾದ್ ಅವರು. ಕಾಂಗ್ರೆಸ್ ತತ್ವ ಪ್ರಚಾರ ಮಾಡ್ತೀವಿ, ನಾವು ಸೇವಕದೇನೋ ಹೇಳಿಕೆ ಕೊಡ್ತಾ ಇದ್ದಾರೆ, ಕಾರ್ಯಕರ್ತರ ಜೊತೆ ಕೂಡ್ತೀವಿ, ನಾವು ಶೋಷಿತರ ಪರ ಇದ್ದೀವಿ ಅಂತ ಮಾತನಾಡ್ತಾ ಇದ್ದಾರೆ.